ನಾನು ಆ್ಯಕ್ಚುಲಿ ಈ ಟೀಮನ್ನು ನಾನು ಫಾಲೋ ಮಾಡ್ತೀನಿ ಯೂಟ್ಯೂಬಲ್ಲಿ. ನನಗೆ ಶೆಟ್ರು, ಆಮೇಲೆ ನಮ್ಮ ಸುಧಾಕರ್, ಪಾಯಲ್, ಇವರ ಟೈಮಿಂಗ್ ಭಾಳ ಇಷ್ಟ ನನಗೆ. ಎಸ್ ಎ ಕಾಮಿಡಿಯನ್ ನಾವು ಸಿನಿನಲ್ಲಿ ಮಾಡ್ತಾ ಇದ್ದಾಗ ಜನ ನಮ್ಮನ್ನು ಯಾಕೆ ಇಷ್ಟಪಡ್ತಾಯಿದ್ರು ಅನ್ನೋದು ಇದು ನೋಡಿ ಮತ್ತೆ ಖುಷಿ ಆಗ್ತಿದೆ. ರಿಯಲಿ ಫ್ಯಾಂಟಾಸ್ಟಿಕ್ ಫಿಲಿಮ್, ವರ್ತ್ ವಾಚಿಂಗ್. ಫಸ್ಟ್ ಆಫ್ ಅಂತೂ ನಕ್ಕು ನನಗೆ ದವಡೆಗಳಿದೆ, ಇಡೀ ಮುಖ ಎಲ್ಲ ನಾವು ಹೋಗ್ಬಂತು. ನನಗೆ ಉಲ್ಟಾ ಪಲ್ಟಾ, ಗಣೇಶನ ಮದುವೆ, ಸೂಫಂಸು ಆದಮೇಲೆ ನಾನು ಕನ್ನಡದಲ್ಲಿ ಅತಿ ಹೆಚ್ಚು ನಕ್ಕಂಥ ಸಿನಿಮಾ ಅಮರ್ತಾನೆ. ಇಡೀ ಟೀಮ್ ತುಂಬ ಒಳ್ಳೆ ಫಂಡ್ ಆಗಿದ್ದಾರೆ, ಎಲ್ಲರೂ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಡೈರೆಕ್ಷನ್ ಭಾಳ ಚೆನ್ನಾಗಿದೆ. ಫಸ್ಟ್ ಆಫ್ ಅಂತೂ ನನಗೆ ಎಷ್ಟು ಖುಷಿ ಕೊಟ್ಟಿದೆ. ಆಮೇಲೆ ನಮ್ಮ ತುಳುನಾಡ ಕನ್ನಡಿಗ ಕುಶಲ್ ದರಸೆ, ನಮ್ಮ ನವೀನ್ ಪಡೀಲು ಅಭಿನಯ, ಮನೋಜ್ಞವಾದ ಅಭಿನಯ. ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಒಳ್ಳೊಳ್ಳೆ ಮೆಸೇಜ್ ಇರುವಂಥದ್ದು. 2 ಗಂಟೆ ಹೋಗಿದ್ದೇ ಗೊತ್ತಾಗಿಲ್ಲ. ಕನ್ನಡಿಗರಿಗೆ ನಿಜವಾದ ರಸದೌತಣ ಇದು. ನಗುವನ್ನು ಇಷ್ಟಪಡುವಂಥವರಿಗೆ ಖಂಡಿತವಾಗ್ಲೂ ಇಷ್ಟ ಆಗುವಂಥ ಸಿನಿಮಾ ಇದು. ವಿಶೇಷವಾದ ಅನುಭವ. ಒಂದು 2 ಗಂಟೆ 20 ನಿಮಿಷ ಭರ್ಪೂರವಾದ ಮನೋರಂಜನೆ. ಅಮೃತರಂಜನ್ ತಲೆಯ ನೋವಿಗೆ ಹಚ್ಕೊಳ್ಳೋದು ಅಂತ ಅದಲ್ಲ, ಇದು ಮನಸ್ಸಿನ ನೋವಿಗೆ ಹಚ್ಕೊಳ್ಳುವಂಥದ್ದು, ನಗುವನ್ನು ತರಿಸುವಂಥ ಸಿನಿಮಾ ಇದು. ಪಾಯಲ್ಗೆ, ಶೆಟ್ರಿಗೆ, ಸುಧಾಕರ್ಗೆ, ಕೆಲಸ ಮಾಡಿದಂಥ ಪ್ರತಿ ಟೆಕ್ನಿಷಿಯನ್ಸ್ಗಳ ವಿಶ್ವಾಸ ಹೇಳ್ತೀನಿ. ಕನ್ನಡಿಗರು ಈ ಸಿನಿಮಾನ ನೋಡ್ತಾ ಇದ್ದಾರೆ, ಜಾಸ್ತಿ ಪ್ರಮಾಣದಲ್ಲಿ ನೋಡಬೇಕು. ಆಲ್ ದಿ ವೆರಿ ಬೆಸ್ಟ್ ಟು ಅಮರ್ತಾಂಜನ್. ಸೂಪರ್ ಆಗಿತ್ತು. ಐ ಥಿಂಕ್ ಕಂಟಿನ್ಯೂಸ್ ನಗ್ತಾ ಇದ್ವಿ. ಆ್ಯಂಡ್ ಒಂಥರ ನಮ್ಮ ಡೇ ಟು ಡೇ ರುಟೀನ್ಗಿಂತ ಒಂದು ಡಿಫ್ರೆಂಟಾಗಿ ಮಾಡಿದ್ದಾರೆ. ಕಂಟಿನ್ಯೂಸ್ ಅಂದರೆ ಥ್ರೂ ಔಟ್ ದ ಮೂವಿ ಎಲ್ಲಿನೂ ಬೋರ್ ಆಗಲಿಲ್ಲ. ಆ್ಯಂಡ್ ನಮ್ಮ ಪಾಯಲ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ದ ಟೀಮ್. ಆ್ಯಂಡ್ ಚೆನ್ನಾಗಿ ನಡ್ಸಿ. ಆ್ಯಂಡ್ ಎಲ್ಲ ಕಡೆ ಎಲ್ಲನೂ ಪ್ರಮೋಷನ್ ಜಾಸ್ತಿ ಮಾಡಬೇಕು. ಆ್ಯಕ್ಚುಲಿ ಈ ಥರ ಮೂವೀಸ್ ಇನ್ನೂ ಪ್ರಮೋಟ್ ಮಾಡಬೇಕು. ಐ ಥಿಂಕ್ ನವಡೇಸ್ ಯಂಗ್ಸ್ಟರ್ಸ್ ಎಲ್ಲ ತುಂಬ ಸೋಷಿಯಲ್ ಮೀಡಿಯಾ ತುಂಬ ಶೋ ಆಫ್ ಮಾಡೋದು, ಗರ್ಲ್ ಫ್ರೆಂಡು. ನಾವು ಆ್ಯಕ್ಚುಲ್ ಲವ್ನ ನಾವು ಯಾವತ್ತೂ ಮುಖ್ಯತೆ ಕೊಡಲ್ಲ, ಸಿಂಪ್ಲಿಸಿಟಿನ ನಾವು ಯಾವತ್ತೂ ನೋಡಲ್ಲ. ಸೊ ಹಾಗಾಗಿ ಐ ಥಿಂಕ್ ದೀಸ್ ಆರ್ ದ ಮೆಸೇಜಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಪೇರೆಂಟ್ಸ್ ಎಷ್ಟು ಮುಖ್ಯ, ಅವ್ರ ಲವ್ ಎಷ್ಟು ಮುಖ್ಯ. ಸೊ ಅದೆಲ್ಲ ತುಂಬ ಸ್ವೀಟಾಗಿ ತೋರಿಸಿದ್ದಾರೆ. ಹಂಗೂ ಪ್ಲಸ್ ಈವನ್ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪು ಎಷ್ಟು ಮಟೀರಿಯಲಿಸ್ಟಿಕ್ ಇಲ್ಲ, ನಿಜವಾದ ಲವ್, ಅದೆಲ್ಲ ತುಂಬ ಕ್ಯೂಟಾಗಿ ತೋರಿಸಿದ್ದಾರೆ. ಪಂಚ್ ಡೈಲಾಗ್ಸ್ ಅಂತೂ ಸೂಪರ್ ಆಗಿದೆ. ಐ ಥಿಂಕ್ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಜಾಸ್ತಿ ಪ್ರಮೋಷನ್ ಕೊಡಬೇಕು ಆ್ಯಂಡ್ ಎಲ್ಲರೂ ಬಂದು ನೋಡಬೇಕು ಅಂತ ಅನಿಸುತ್ತೆ. ಫಿಲಮ್ ಅಂದರೆ ಏನು ಅಂದರೆ ಎಂಟರ್ಟೈನ್ಮೆಂಟು. ನಮಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಇರುತ್ತೆ, ಮತ್ತೆ ಬಂದು ಫಿಲಮಲ್ಲೂ ಅದೇ ಥರದ್ದು ಟೆನ್ಷನ್ ಆಗಿರ್ಬೋದು, ಅಳೋದಾಗಿರೋದು ಇದ್ರೆ ಬೇಜಾರಾಗುತ್ತೆ. ಅಂಥದ್ರಲ್ಲಿ ಫಸ್ಟಿಂದ ಲಾಸ್ಟ್ವರೆಗೂ ನಗಿಸ್ಕೊಂಡು ಒಂದು ಮಾರಲ್ ಆಫ್ ದ ಸ್ಟೋರಿ ಇಟ್ಕೊಂಡು ಮಾಡ್ಕೊಂಡು ಬಂದಿದೆ. ತುಂಬಾ ಇಷ್ಟ ಆಯಿತು. ನನಗಂತೂ ಖುಷಿ ಆಯಿತು. ಎಲ್ಲ ನನಗೆ ಪಂಚ್ ಡೈಲಾಗ್ಸ್ ಇರ್ಬೋದು, ಮತ್ತು ಕ್ವಿಕ್ ಇದು ಕಾಮಿಡಿ ಎಲ್ಲ ಚೆನ್ನಾಗಿದೆ. ಲವ್ ಸ್ಟೋರಿ ಐ ಥಿಂಕ್ ಯಾವ ಥರ ಇರಬಾರ್ದು, ಯಾವ ಥರ ಇರಬೇಕು ಅನ್ನೋದನ್ನ ಹೇಳಿದ್ದಾರೆ ಫಿಲಮಲ್ಲಿ. ಏನೇನು ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕಾಗ್ತದೆ ನಾವು ಮಾಡೋ ತಪ್ಪಿಂದ ಅನ್ನೋದನ್ನು ತಿಳಿಸ್ಕೊಬೇಕು. ಸೊ ಐ ಜಸ್ಟ್ ಲವ್ ದ ಮೂವಿ. ಅಮೃತಾಂಜನ್, ನಾನು ಅದನ್ನು ಯೂಟ್ಯೂಬಲ್ಲಿ ಬಂದಾಗ ಶಾರ್ಟ್ ಫಿಲಮ್ ಆಗಿ ಅದನ್ನು ನೋಡಿದ್ದೆ. ತುಂಬ ಎಂಟರ್ಟೈನಿಂಗ್ ಆಗಿತ್ತು ಯೂಟ್ಯೂಬಲ್ಲಿ ನೋಡಿದೆ. ಆದರೆ ಅದೇ ಹೆಸರು ಇಟ್ಕೊಂಡು ಇವತ್ತು ಅವರು ಫ್ಯೂಚರ್ ಫಿಲಮ್ ಮಾಡಿದ್ದಾರೆ ಟೀಮು. ತುಂಬ ಎಂಟರ್ಟೈನಿಂಗ್ ಆಗಿದೆ ಸಿನಿಮಾ. ಇಡೀ ಪೂರ್ತಿ ನಡೆಸ್ಕೊಂಡು ಹೋಗ್ತಾರೆ. ಅಲ್ಲಲ್ಲಿ ಒಳ್ಳೆ ಎಮೋಷನ್ ಇಟ್ಟಿದ್ದಾರೆ, ಒಂದು ವ್ಯಾಲ್ಯೂಸ್ ಬಗ್ಗೆ ಮಾತಾಡಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ. ಕನ್ನಡಿಗರು ನಿಜವಾಗ್ಲೂ ಅಂದರೆ ನಾನು ಏನಂದರೆ ಯಾವಾಗಲೂ ಒಂದು ಸಿನಿಮಾ ಅಂತಂದರೆ ನಾವು ಥಿಯೇಟ್ರಿಗೆ ಬಂದು ಒಂದು 2.5 ಅವರ್ 3 ಅವರು ಎಲ್ಲ ನಮ್ಮ ಲೈಫ್ನ ಮರೆತು ಇಲ್ಲಿ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಥಿಯೇಟ್ರಿಗೆ ಬರ್ತೀವಿ. ನಿಜವಾಗ್ಲೂ ಒಂದು 2.5 ಅವರು ಪೂರ್ತಿ ಸಿನಿಮಾ ಎಂಟರ್ಟೈನ್ ಮಾಡುತ್ತೆ, ಒಂದು ಎಮೋಷನ್ ಮಾಡುತ್ತೆ ಸಿನಿಮಾ. ನಿಜವಾಗ್ಲೂ ಒಂದು ಮಸ್ಟ್ ವಾಚ್ ಇದು. ಅಂದರೆ ಯಾರೆಲ್ಲ ಒಂದು ಲೈಫಲ್ಲಿ ಒಂದು 2.5 ಅವರು ಎಲ್ಲ ನಿಮ್ಮ ಕಷ್ಟಗಳನ್ನು ಎಲ್ಲ ದುಃಖಗಳನ್ನು ಮರೆತು
ಕೂತ್ಕೊಂಡು ಒಂದು ಎಂಜಾಯ್ ಮಾಡಬೇಕು ಅಂತ ಏನಿರ್ತೀರ ಅವ್ರಿಗೆಲ್ಲರಿಗೂ ಒಂದು ಎಂಟರ್ಟೈನ್ಮೆಂಟು. ಆಮೇಲೆ ನಾನು ಏನು ಹೇಳ್ತೀನಿ ಅಂದರೆ, ನೀವೆಲ್ಲ ಇವ್ರನ್ನೆಲ್ಲರೂ ನೀವು ಸ್ಮಾಲ್ ಸ್ಕ್ರೀನಲ್ಲಿ ಅಂದರೆ ಮೊಬೈಲಲ್ಲಿ ಇವ್ರನ್ನೆಲ್ಲರೂ ನೋಡಿರ್ತೀರ. ಅವರೆಲ್ಲ ಇವತ್ತು ಬಿಗ್ ಸ್ಕ್ರೀನಲ್ಲಿ ಬಂದು ಸಿನಿಮಾನ ಮಾಡಿದ್ದಾರೆ. ಯಾವಾಗಲೂ ಎಲ್ರಿಗೂ ಆಸೆ ಏನಿರುತ್ತೆ ಅಂತಂದರೆ ಅವ್ರವ್ರನ್ನ ನಾವು ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅನ್ನೋದೇ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಅವರು ನಿಜವಾಗ್ಲೂ ಒಂದು ಹಾರ್ಡ್ ವರ್ಕ್ ಮಾಡಿ ಇಡೀ ಟೀಮು ಸೇರಿಕೊಂಡು ಅವರೊಂದು ಬಿಗ್ ಸ್ಕ್ರೀನ್ನಲ್ಲಿ ಕಾಣಿಸ್ಕೋಬೇಕು ನಾವು ಅಂತ ತುಂಬ ಹಾನೆಸ್ಟಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ. ಇಂಥ ಟೀಮ್ಗಳನ್ನ ನಾವೆಲ್ಲರೂ ಬೆಳೆಸಿದ್ರೆ ನಿಜವಾಗ್ಲೂ ಏನಾಗುತ್ತೆ ಅಂತಂದರೆ ಅಲ್ಲೆಲ್ಲ ಶಾರ್ಟ್ ಫಿಲ್ಮ್ ಮಾಡ್ತಾ ಇರುವಂಥವ್ರಿಗೆ ಒಂದು ಹೊಸ ಉತ್ಸಾಹ ಸಿಗುತ್ತೆ. ಅವರೆಲ್ಲರೂ ಬಂದು ಈ ಥರದ್ದೊಂದು ಬಿಗ್ ಸ್ಕ್ರೀನಲ್ಲಿ ಸಿನಿಮಾ ಮಾಡೋಕ್ಕೆ ಯೋಚನೆಗಳನ್ನು ಮಾಡ್ತಾರೆ. ಈ ಥರದ ಟೀಮ್ಗಳನ್ನು ನಾವೆಲ್ಲ ಬೆಳೆಸಬೇಕು ಕನ್ನಡಿಗರು. ನಾವು ಒಂದು 100 ರೂಪಾಯಿನೋ 150 ರೂಪಾಯಿನೋ 200 ರೂಪಾಯಿನೋ ಸ್ಪೆಂಡ್ ಮಾಡೋದು ತುಂಬ ಜನರಿಗೆ ಲೈಫ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಅವ್ರು ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ತುಂಬ ಸಿನಿಮಾಗಳನ್ನು ನಾವು ಹೇಳ್ತೀವಿ, ಪ್ರೀವಿಯೂ ಶೋಗಳು ಬರ್ತೀವಿ, ನೋಡ್ತೀವಿ, ಚೆನ್ನಾಗಿದೆ ಅಂತ ಹೇಳ್ತೀವಿ. ಆದರೆ ಅದು ಹೊರತಾಗಿ ಈ ಥರದ್ದೊಂದು ಹೊಸ ಟೀಮ್ ಬಂದಾಗ ಸಣ್ಣ ಪುಟ್ಟ ತಪ್ಪುಗಳ ಜೊತೆಗೆ ಒಂದು ಹೊಸ ಪ್ರಯತ್ನ ಮಾಡಿದಾಗ ಅವ್ರನ್ನ ನಿಜವಾಗ್ಲೂ ಬೆಳೆಸಬೇಕಾಗಿರೋದು ನಮ್ಮೆಲ್ಲರೂ ಕರ್ತವ್ಯ ಆಗುತ್ತೆ. ನಮ್ಮ ಕನ್ನಡಿಗರು ಎಲ್ಲರೂ ಈ ಥರದ್ದು ಒಂದು ಸಿನಿಮಾನ ಬೆಳೆಸಿ ಈ ಶಾರ್ಟ್ ಫಿಲ್ಮ್ ಮಾಡ್ತಾ ಇರುವಂಥ ಒಂದು ಹೊಸ ಯೂತ್ಸ್ಗೆ ಮತ್ತು ಆ ಥರದ ಪ್ರತಿಭೆ ಇರೋರಿಗೆ ನಿಜವಾಗ್ಲೂ ಬೆಳೆಸುವಂಥ ಕೆಲಸ ಆಗಲೇಬೇಕು. ದಯವಿಟ್ಟು ಎಲ್ಲರೂ ಅಮೃತಾಂಜನ್ ಸಿನಿಮಾನ ಆದಷ್ಟು ಬೇಗ ಥಿಯೇಟ್ರ್ಗಳಲ್ಲೇ ನೋಡಿ ಹೆಚ್ಚು ಎಂಟರ್ಟೈನ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ. ಮತ್ತೊಂದು ಸಿನಿಮಾ ಈ ಥರ ಇದೆ ಅಂತ. ಸೊ ನಂದಲ್ಲಿ ಗಲ್ಫ್ ರಾಷ್ಟ್ರದಲ್ಲಿ ಕನ್ನಡ ಸಿನಿಮಾನ ನಂದು ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಇದೆ. ರೀಸೆಂಟಾಗಿ ಡೆವಿಲ್ ಆಗಿರ್ಬೋದು, ಕಟೇರ್ ಆಗಿರ್ಬೋದು, ಅದು ಮಾಡಿದ್ದೆ. ಈ ಥರ ಸಿನಿಮಾ ಆ್ಯಕ್ಚುಲಿ ಬರಬೇಕು, ನಮ್ಮ ಹೊರ ದೇಶದಲ್ಲಿರೋ ಕನ್ನಡಿಗರು ನೋಡಬೇಕು ಅಂತ ನಾನು ಅದೇ ಪಾಯಲ್ ಅವ್ರಿಗೆ ಹೇಳ್ತಾ ಇದ್ದೆ. ನಮ್ಮ ದುಬೈ ಕನ್ನಡಿಗರು ನೋಡಲಿ ಈ ಥರ ಒಳ್ಳೆಯ ಸಿನಿಮಾಗಳು. ನಾನು ಆ್ಯಕ್ಚುಲಿ ಅಂದ್ಕೊಂಡು ಬಂದಿದ್ದು ಒಂದು ಕಾಮಿಡಿ ಸಿನಿಮಾ ಆಗಿರುತ್ತೆ ಅಂತ. ಬಟ್ ಸಿನಿಮಾ ಬಂದಿಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು, ಕಾಮಿಡಿ ಮಾತ್ರ ಅಲ್ಲ, ಇಲ್ಲಿ ಎಲ್ಲ ಥರ ಎಮೋಷನ್ಸು ಇದೆ, ಒಳ್ಳೆ ಕಥೆ ಇದೆ, ಒಂದು ಒಳ್ಳೆ ಸ್ಟೋರಿ ಇದೆ, ಆಮೇಲೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಡೈರೆಕ್ಟರ್ ಜಯರಾಮ್ ಅವರು. ಸೊ ವಂಡರ್ಫುಲ್ ಟೀಮ್ ಆ್ಯಂಡ್ ಅಫ್ಕೋರ್ಸ್ ಪಾಯಲ್ ಅವ್ರ ಬಗ್ಗೆ ಏನು ಹೇಳೋಂಗಿಲ್ಲ. ಸರ್, ಪಾಯಲ್ ಅವರು ಸ್ಮಾರ್ಟ್ ಸಣ್ಣ ತೆರೆಯಲ್ಲಿ ಅಂತ ಕಾಣಿಸ್ಕೊಂಡಿದ್ರು, ಟೊಮೊಟೊ ಡ್ಯಾಶ್ ಅಂತ ಕಾಣಿಸ್ತಾ ಇದ್ರು, ಇವಾಗ ಉರಿ ಅಂತ. ನೀವೇನಾದ್ರು ರೇಗಿಸ್ತೀರ ಆ್ಯಸ್ ಎ ಫ್ರೆಂಡ್ ಆಗಿ ಅವರಿಗೆ? ಖಂಡಿತ. ಅಫ್ಕೋರ್ಸ್ ಅವರು ದುಬೈಗೆ ಬಂದಾಗ ಲಾಸ್ಟ್ ಇಯರ್ ನಾವು ಗಂಧದ ಗುಡಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ, ಕನ್ನಡ ಕಾರ್ಯಕ್ರಮ. ಆವಾಗ ನಾವು ಅವ್ರಿಗೆ ರೇಗಿಸ್ತಾ ಇದ್ವಿ ಟೊಮೊಟೊ ಮುಂದೆ ಅಂತ. ಅವ್ರು ಅವಾಗ ಯೂಟ್ಯೂಬಲ್ಲಿ ಅದೇ ಹೆಸರಲ್ಲಿ ಪಾಪ್ಯುಲರ್ ಆಗಿದ್ರು. ಇವಾಗ ಅವ್ರನ್ನ ಉರಿ ಅಂತ ಟೊಮೊಟೊ ಮುಂದೆ ಅಂತ ಮುಂಚೆ. ಸೊ ಆ ಒಂದು ಅಲ್ಲಿ ಅಫ್ಕೋರ್ಸ್ ಎಷ್ಟು ಇಷ್ಟ ಆಗುತ್ತೆ ಸರ್ ಈ ಉರಿ? ಖಂಡಿತ ಸರ್, ಸೂಪರಾಗಿ ಮಾಡಿದರೆ. ಎಲ್ಲ ಟೀಮ್ ಅಷ್ಟೇ, ಗೌರವ್ ಶೆಟ್ಟಿ ಆಗಿರ್ಬೋದು ಆ್ಯಂಡ್ ಸುಧಾಕರ್ ಅವರು ಆಗಿರ್ಬೋದು, ಎಲ್ಲ ಅವ್ರದ್ದು ಒಳ್ಳೆ ಟೀಮ್ ಇದೆ. ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲೂ ನೋಡಿದ್ದೆ ಅವರು. ಸೊ ದೇ ಹ್ಯಾವ್ ವೆರಿ ಗುಡ್ ಟೀಮ್ ಆ್ಯಂಡ್ ಇನ್ನು ಮುಂದೆ ಅನೇಕ ಈ ಥರ ಚಿತ್ರಗಳು ಬರಲಿ. ಆಮೇಲೆ ನಮ್ಮ ಹೊರದೇಶಕ್ಕೂ ಈ ಥರ ಸಿನಿಮಾಗಳು ಬಂದು ನಮ್ಮಲ್ಲಿ, ಯಾಕಂದರೆ ನಮಗೆ ಅಲ್ಲಿ ಅಷ್ಟೊಂದು ಸಿನಿಮಾಗಳು ಬರಲ್ಲ ನೋಡೋದಕ್ಕೆ. ಸೊ ನಮ್ಮ ಪ್ರಯತ್ನ ಆದಷ್ಟು ಒಳ್ಳೆ ಸಿನಿಮಾಗಳು ಇಲ್ಲಿಂದ ನಾವು ತೊಗೊಂಡೋಗಿ ಅಲ್ಲಿ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶ. ಅಫ್ಕೋರ್ಸ್ ನಾನು ಎಲ್ಲರ ಹತ್ರ ಮಾತಾಡಿದ್ದೆ. ಸೊ ಡೆಫಿನೆಟ್ಲಿ ಅದು ಇಡೀ ಟೀಮ್ ಜೊತೆ ಮಾತಾಡಬೇಕು. ಸೊ ದಿನ ವರ್ಕ್ ಆದರೆ ಡೆಫಿನೆಟ್ಲಿ ವಿಲ್ ಟೇಕ್ ಟು ದುಬೈ ಫಾರ್. ಕೇಳ್ತಾ ಇದ್ದಾರಾ ಅಲ್ಲಿ ನಮ್ಮ ಅಮೃತಾಂಜನ್ ಸಿನಿಮಾ ಬಂದಿದೆ ತಗೊಬನ್ನಿ? ಇಲ್ಲ, ನಾನು ಲಾಸ್ಟ್ ಟೈಮು ಪಾಯಲ್ ಅವ್ರು ಬಂದಾಗ ಅಲ್ಲಿ ತುಂಬ ಜನ ದುಬೈಯಲ್ಲಿರೋ ನಮ್ಮ ಕನ್ನಡಿಗರು ಅವರು ಪಾಯಲ್ ಅವ್ರನ್ನ ರೆಕಗ್ನೈಸ್ ಮಾಡ್ತಿದ್ರು. ಈವನ್ ಇಟ್ ವಾಸ್ ಇದು ಯೂಟ್ಯೂಬಲ್ಲಿ ಆಗಿರೋದು ತುಂಬ ಜನಕ್ಕೆ ಗೊತ್ತಿರೋದ್ರಿಂದ. ಆ್ಯಂಡ್ ತುಂಬ ಜನ ನಾವು ಯೂಟ್ಯೂಬಲ್ಲೆಲ್ಲ ಫಾಲೋ ಮಾಡ್ತಾರೆ, ಎಲ್ಲರೂ ಕಲಾವಿದರು ಎಲ್ಲರೂ ಗೊತ್ತಿದ್ದಾರೆ. ಸೊ ಹಂಗಾಗಿ ಈ ಸಿನಿಮಾ ಅಲ್ಲಿ ಬಂದರೆ ಡೆಫಿನೆಟ್ಲಿ ನಮ್ಮ ಕನ್ನಡಿಗರಲ್ಲಿ ಸಪೋರ್ಟ್ ಮಾಡ್ತಾರೆ. ಈ ಥರ ಒಳ್ಳೆ ಸಿನಿಮಾಗಳನ್ನ ಡೆಫಿನೆಟ್ಲಿ ನಾವು ಯಾವತ್ತೂ ಕೈ ಬಿಡೋಣ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್.